ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ರಿಗೂ ತುಂಬ ಇಷ್ಟ ಆಗುವಂತಹ ಕ್ರಿಸ್ಪಿ ಬೇಬಿ ಕಾರ್ನನ್ನು ಮನೆಯಲ್ಲೇ ಈಸಿಯಾಗಿ ಮಾಡೋದನ್ನು ನೋಡೋಣ. ಇಲ್ಲಿ ಬೇಬಿ ಕಾರ್ನ್ ಮೇಲೆ ತುಂಬ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ. ಮನೆಯಲ್ಲಿ ಗೆಸ್ಟ್ ಬಂದಾಗ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡಿದ್ರೆ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 1/4 kg ಬೇಬಿ ಕಾರ್ನನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಕೂಡ ನೀರಿಲ್ಲದೆ ಒರೆಸಿ ಇಟ್ಟಿದ್ದೀನಿ. ಅದನ್ನು ಈ ರೀತಿ ತೆಳುವಾಗಿ ಉದ್ದ ಕ್ರಾಸಲ್ಲಿ ಸ್ಲೈಸ್ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೇಬಿ ಕಾರ್ನ್ ಎಲ್ಲ ಕಟ್ ಮಾಡಿ ರೆಡಿ ಇದೆ. ಈಗ ನಾನು ಇದನ್ನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಬೇಬಿ ಕಾರ್ನ್ ಜೊತೆ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿಂಗ್ ಎಲ್ಲ ಚೆನ್ನಾಗಾದ್ಮೇಲೆ ಅದೇ ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಎಲ್ಲವನ್ನು ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 4ರಿಂದ 5 ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಉದ್ದ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ತುಂಬ ಹಾಕಬಾರ್ದು, ತೆಳು ಆಗಿಬಿಡುತ್ತೆ. ಬೇಬಿ ಕಾರ್ನ್ಗೆ ಅಂಟ್ಕೊಳ್ಳೋ ಅಷ್ಟು ದಪ್ಪ ಇದ್ದರೆ ಸಾಕು. ಪ್ರತಿಯೊಂದು ಪೀಸ್ಗೂ ಕೋಟಿಂಗ್ ಚೆನ್ನಾಗಾಗಬೇಕು. ನಂತರ ಒಂದು 5 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಮ್ಯಾರಿನೇಟ್ ಆದ ನಂತರ ಕಾದ ಎಣ್ಣೆಗೆ ಬೇಬಿ ಕಾರ್ನನ್ನು ಸ್ವಲ್ಪವಾಗಿ ಹಾಕಿ ಕರಿಬೇಕು. ಒಂದೇ ಸಲ ತುಂಬ ಹಾಕಬೇಡಿ. ಹೀಗೆ ಮಾಡೋದ್ರಿಂದ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಮತ್ತು ಕ್ರಿಸ್ಪಿನೆಸ್ ಕೂಡ ಕಮ್ಮಿ ಆಗುತ್ತೆ. ಇಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಹೇಳ್ತೀನಿ. ನಿಮಗೆ ಇನ್ನೂ ಹೆಚ್ಚು ಕ್ರಿಸ್ಪಿನೆಸ್ ಬೇಕು ಅಂತ ಅಂದರೆ ಒಂದು ಸಲ ಫ್ರೈ ಮಾಡಿ ತೆಗೆದು ನಂತರ 2 ನಿಮಿಷ ಹಾಗೆ ಬಿಡಿ. ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುವಂತಹ ಕ್ರಂಚಿನೆಸ್ ಸಿಗುತ್ತೆ. ಇಲ್ಲಿ ನಾನು ಬೇಬಿ ಕಾರ್ನನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಆಗಿದೆ. ಈಗ ನಾನು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಆಗ ಟೇಸ್ಟ್ ಕೂಡ ಇನ್ನೂ ಸೂಪರಾಗಿರುತ್ತೆ. ಇಲ್ಲಿ ಬೇಬಿ ಕಾರ್ನ್ ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಇಷ್ಟೇ ನೋಡಿ, ಬಿಸಿ ಕ್ರಿಸ್ಪಿ ಬೇಬಿ ಕಾರ್ನ್ ಸಿದ್ಧವಾಗಿದೆ. ಇದನ್ನು ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ಮಯೋನೀಸ್ ಜೊತೆ ಕೂಡ ತಿನ್ಬೋದು. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.